ಮುಗುಳ್ಕೊಡ ಪುರಸಭೆ ಅಧಿಕಾರಿ ಹಾಗೂ ಸದಸ್ಯರ ಗದ್ದಲ. ಪರಿಶಿಷ್ಟ ಜಾತಿ ಅರ್ಹ ಫಲಾನುಭವಿಗಳಿಗೆ ಸಿಗದ ಹೊಲಿಗೆ ಯಂತ್ರಗಳು. ಮುಗುಳ್ಕೋಡ್ ಸನ್ 2021ರ ನಗರೋತ್ಥಾನ ಯೋಜನೆಯಡಿಯಲ್ಲಿ ಹಂಚಿಕೆಯಾಗಬೇಕಿದ್ದ 370 ಹೊಲಿಗೆ ಯಂತ್ರಗಳ ಫಲಾನುಭವಿಗಳು ಆಯ್ಕೆಯಲ್ಲಿ ಸ್ವಯಂ ದರ್ಬಾರ ನಡೆಸಿರುವ ಮುಗುಳ್ಕೋಡ್ ಪುರಸಭೆ ಕೆಲವು ಸದಸ್ಯರು ಹಾಗೂ ಅಧಿಕಾರಿಗಳು ಪರಿಶಿಷ್ಟ ಜಾತಿಯ ಅರ್ಹ ಫಲಾನುಭವಿಗಳ ಕೆಂಗನಿಗೆ ಗುರಿಯಾಗಿದ್ದಾರೆ. ಸನ್ 2021ರಲ್ಲಿ ಆಯ್ಕೆಯಾದ ಫಲಾನುಭವಿಗಳ ಪಟ್ಟಿಯಲ್ಲಿ ನೌಕರಸ್ಥರು ಹಾಗೂ ಒಂದೇ ಕುಟುಂಬದವರಿಗೆ 2-3 ಹೊಲಿಗೆ ಯಂತ್ರಗಳನ್ನು ನೀಡಿದ್ದಾರೆ ಎಂಬ ಕಾರಣಕ್ಕೆ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮವನ್ನೇ ಸ್ಥಗಿತಗೊಳಿಸಲಾಗಿತ್ತು. ಬಳಿಕ ಸರಿಯಾದ ಅರ್ಹ ಫಲಾನುಭವಿಗಳ ಆಯ್ಕೆ ಹೊಣೆ ಹೊತ್ತ ಕೆಲವು ಜನ ಪುರಸಭೆ ಸದಸ್ಯರು ಅದೇ ರಾಗ ಅದೇ ತಾಳ ಎನ್ನುವಂಥ ಇವರು ಸಹ ಅದೇ ತಪ್ಪನ್ನೇ ಮಾಡಿದ್ದಾರೆ. ನೌಕರಿಯಲ್ಲಿ ಇರುವವರಿಗೆ ಗುತ್ತಿಗೆ ಆಧಾರ ಮೇಲೆ ನೌಕರಿಯಲ್ಲಿ ಇರುವವರಿಗೆ ಅಲ್ಲದೆ ಒಂದೇ ಕುಟುಂಬಕ್ಕೆ 2-3 ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದ್ದಾರೆ. ಅರ್ಹ ಅರ್ಜಿಗಳನ್ನೇ ಗಾಯಬ್ ಮಾಡಿರುವ ಪುರಸಭೆ ಅಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಅರ್ಹ ಫಲಾನುಭವಿಗಳಿಗೆ ಹಿಡಿಶಾಪಕ್ಕೆ ಗುರಿಯಾಗಿದ್ದಾರೆ. ಇಂಥ ಭ್ರಷ್ಟ ವ್ಯವಸ್ಥೆಯನ್ನು ಖಂಡಿಸಿ ನಿನ್ನೆಯ ದಿನ ರಾಯಬಾಗ ತಾಲೂಕಿನ ಮುಗುಳ್ಕೋಡ ಪಟ್ಟಣದ ಪುರಸಭೆ ಎದುರು ತೀವ್ರ ಸ್ವರೂಪ ಪ್ರತಿಭಟನೆ ನಡೆಯಿತು. ಈ ವೇಳೆ ಆಕ್ರೋಶ ಹೊರಹಾಕಿದ ಸಾಮಾಜಿಕ ಹೋರಾಟಗಾರ ಚಿದಾನಂದ ಐಹೊಳೆ ಈ ಎಲ್ಲ ಗೊಂದಲಕ್ಕೆ ಮುಖ್ಯ ಕಾರಣಕರ್ತರು ಪುರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು ಎಂದು ಜನ ವಿರೋಧ ಆಡಳಿತ ವಿರುದ್ಧ ಕಿಡಿಕಾರಿದ್ದಾರೆ. ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳು ಸಿಗದೆ ಹೋದಲ್ಲಿ ನಿರಂತರ ಹೋರಾಟ ನಡೆಸುವುದಾಗಿ ಅವರು ತಿಳಿಸಿದ್ದಾರೆ. ಇಂಥ ಪರಿಸ್ಥಿತಿ ಎದುರಾಗಿರುವಾಗ ಸ್ಥಳೀಯ ಕುಡ್ತಿ ಶಾಸಕರಾದ ಮಹೇಂದ್ರ ತಮ್ಮನವರ ಮೌನಕ್ಕೆ ಶರಣಾಗಿರುವುದು ಎಲ್ಲ ಹೋರಾಟಗಾರರ ಅಸಮಾಧಾನಕ್ಕೆ ಕಾರಣವಾಗಿದೆ. ಒಂದು ಅರ್ಜಿ ಕೊಡಬೇಕು. ನಾವು 11 ಗಂಟೆಗೆ ನಾಳೆ ಇಲ್ಲಿ ಧರಣಿ ಕೊಂಡೋದು ಸೂಕ್ತ ಭದ್ರತೆಯನ್ನು ನಮಗೆ ಕೊಡಬೇಕ್ರಿ ಅಂತೇಳಿ ಒಂದು ಈ ಲೆಟರ್ ಕೊಟ್ಟು ರೆಡಿ ಮಾಡಿದ್ರು. ಇದನ್ನು ಕೊಟ್ಟಿವಂದ್ರೆ ನಾಳೆ ನಾವು ಇಲ್ಲಿ ಕುಂಡ್ರಕ್ಕಿಂತ ಮೊದಲು ಪೊಲೀಸ್ ಸ್ಟೇಷನ್ದವ್ರು ಬರ್ತಾರೆ. ಬಂದ ನಾವು ಕುಂಡ್ರಕ್ಕೆ ನಮ್ಗೆ ಸೆಕ್ಯೂರಿಟಿ ಕೊಡ್ತಾರೆ. ಅಕಸ್ಮಾತ್ ಇವತ್ತೇನಾರ ನಾವು ಕೂತಿಲಿ ಹಾಯ್ ಹೋಗಿ ದಣಿಗೆ ಮಾಡಿದ್ವಿ ಅಥವಾ ನಮ್ಮೊಳಗೆ ಯಾವ ಏನೋ ಒಂದು ಕಲ್ಲು ಹೋಗೋದ ಏನೋ ಒಂದು ಕಿಟಕಿಗೆ ಹೋಗೋದ ಹೊಣೆಗಾರ ನಾವು ಹಾಕ್ತೀವಿ ಏನ್ರಿ. ಕಾನೂನು ಕೈಗೆ ತೊಗೊಳ್ಬಾರ್ದು. ನಾವೇನೈತಿಲ್ಲ ನಿನ್ನೇನು ಲಿಸ್ಟ್ ಮಾಡಿದ್ವಿ ಅವರೆಲ್ಲರೂ ಸಹಿ ಮಾಡ್ಯಾರಿ. ನಾವು ಇದನ್ನ ಸ್ಟೇಷನ್ ಕೊಡ್ತೀವಿ. ನಾಳೆ ಏನಂತೆ 10 ಗಂಟೆಗೆ ನಮ್ಮ ಸಮಸ್ಯೆ ಬಗೆಹರಿಲಿದ್ರೆ ಇಲ್ಲೇ ಕೂತ್ಕೊಂಡು ಎಲ್ಲರೂ ನೀವು ಜಾತ್ಯತೀತವಾಗಿ ಪಕ್ಷಾತೀತ ಎಷ್ಟು ಜನ ಬರ್ತಿರ್ಬೋದು ನಾವು ಬ್ಯಾಡ ಅನ್ನೋದಿಲ್ಲ. ನೀವು ನಮಗೆ ಯಾರು ಸಪೋರ್ಟ್ ಮಾಡ್ತಿಲ್ಲ ಇಲ್ಲಿ ಕಾಂಗ್ರೆಸ್ ಅವ್ರಲ್ಲಿ BJP ಅವರಲ್ಲಿ ನಿಮ್ಗೆ ಯಾರಿಗೆ ನ್ಯಾಯ ಕೊಡಿಸ್ಬೇಕಂತಿದೆ ಅಂದ್ರೆ ನಾಳೆ ನಮ್ಮ ಹೋರಾಟದಾಗ ಭಾಗವಹಿಸ್ತಾರೆ. ನಾವು ಬ್ಯಾಡ ಅನ್ನೋದಿಲ್ಲ. ಆದ್ರೆ ನಾವು ಮಾಡುವಂಥ ಹೋರಾಟ ಮಾತ್ರ ಕಾನೂನು ರೀತಿಯಾಗಿ ಇರ್ತೈತಿ. ಸಮಾಧಾನಲ್ಲೇ ಹೋಗೋರು ನಾವು. ನೀವು ಹೆಂಗತ್ತೀರಿ ಯಾರು ಅಡ್ಡಿನ ಪಡಿಸಾತಿಲ್ಲ. ಈಗ ಒಂದು ನಿಮಿಷ ಪಕ್ಷ ನಮ್ಮ 3ನೇ ವಾರ್ಡ್ದಾಗ